ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ನಮ್ಮ ದೇಶ, ನಮ್ಮ ಭೂಮಿ, ನಮ್ಮ ಸಿದ್ಧಾಂತಕ್ಕಾಗಿ ಯುದ್ಧದ ಬಗ್ಗೆ ಮಾತನಾಡುತ್ತೇವೆ. ಯುದ್ಧದಲ್ಲಿ ಗೆದ್ದವನೇ ನಿಜವಾದ ವೀರ ಎಂದು ಸಂಭ್ರಮಿಸುತ್ತೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಗೌತಮ ಬುದ್ಧ ಹೇಳಿದ ಒಂದು ಮಾತು ಇಂದಿಗೂ ಜಗತ್ತನ್ನೇ ಪ್ರಶ್ನಿಸುತ್ತಿದೆ. ಯುದ್ಧದಲ್ಲಿ ಗೆದ್ದವನು ದ್ವೇಷವನ್ನು ಗಳಿಸುತ್ತಾನೆ, ಸೋತವನು ನೋವನ್ನು ಅನುಭವಿಸುತ್ತಾನೆ. ನೀವು ಗೆಲುವೆಂದು ಯಾವುದನ್ನು ಆಚರಿಸುತ್ತಿದ್ದೀರೋ ಅದು ವಾಸ್ತವದಲ್ಲಿ ಸಾವಿರಾರು ಹೆಣಗಳ ಮೇಲೆ ಕಟ್ಟಿದ ಸ್ಮಶಾನ ಎಂಬ ಅರಿವು ನಿಮಗಿದೆಯೇ? ಈ ವಿಡಿಯೋ ಯುದ್ಧದ ಅಸಲಿ ಮತ್ತು ಕಟುಮುಖವನ್ನು ನಿಮಗೆ ತೋರಿಸುತ್ತದೆ. ಬುದ್ಧನ ಕಾಲದಲ್ಲಿ 2 ರಾಜ್ಯಗಳು ಒಂದು ನದಿಯ ನೀರಿಗಾಗಿ ಯುದ್ಧಕ್ಕೆ ನಿಂತಿದ್ದವು. ರಕ್ತಪಾತಕ್ಕೆ ಸಿದ್ಧವಾಗಿದ್ದ ಸೈನಿಕರ ಮುಂದೆ ಬುದ್ಧ ಬಂದು ನಿಂತರು. ಅವರು ಕೇಳಿದರು, ರಾಜನೇ, ಈ ನದಿಯ ನೀರು ಮುಖ್ಯವೋ ಅಥವಾ ನಿನ್ನ ಸೈನಿಕರ ರಕ್ತ ಮುಖ್ಯವೋ? ರಾಜ ಉತ್ತರಿಸಿದ, ಖಂಡಿತವಾಗಿಯೂ ರಕ್ತವೇ ಬೆಲೆಬಾಳುವಂಥದ್ದು. ಬುದ್ಧ ಶಾಂತವಾಗಿ ಹೇಳಿದರು, ಹಾಗಿದ್ದರೆ ಒಂದು ಕೊಡ ನೀರಿಗಾಗಿ ಈ ಬೆಲೆಬಾಳುವ ರಕ್ತವನ್ನು ಏಕೆ ಹರಿಸುತ್ತಿದ್ದೀಯಾ? ಯುದ್ಧವು ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ, ಅದು ಕೇವಲ ಹೊಸ ದ್ವೇಷಕ್ಕೆ ಜನ್ಮ ನೀಡುತ್ತದೆ. ಗೆಳೆಯರೇ, ಇಂದಿನ ಅಣುಬಾಂಬುಗಳ ಯುಗದಲ್ಲಿ ಈ ಮಾತು ಎಷ್ಟು ಸತ್ಯ ನೋಡಿ. ಯುದ್ಧದಲ್ಲಿ ಗೆದ್ದ ರಾಜನಿಗೆ ಸಿಗುವುದು ಕೇವಲ ಭೂಮಿ ಮಾತ್ರ, ಆದರೆ ಅವನು ಕಳೆದುಕೊಳ್ಳುವುದು ತನ್ನ ಮನುಷ್ಯತ್ವವನ್ನು. ಯುದ್ಧದಲ್ಲಿ ಸಾಯುವ ಪ್ರತಿಯೊಬ್ಬ ಸೈನಿಕನ ಹಿಂದೆ ಒಬ್ಬ ಅನಾಥ ತಾಯಿ, ಒಬ್ಬ ವಿಧವೆ ಪತ್ನಿ ಮತ್ತು ಅಸಹಾಯಕ ಮಕ್ಕಳ ಕಣ್ಣೀರಿರುತ್ತದೆ. ಆ ಕಣ್ಣೀರಿನ ಮೇಲೆ ಕಟ್ಟಿದ ಸಾಮ್ರಾಜ್ಯ ಎಂದಾದರೂ ಸುಖ ನೀಡಲು ಸಾಧ್ಯವೇ? ನಾವು ಇವತ್ತು ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಯುದ್ಧವನ್ನು ಒಂದು ಕ್ರೀಡೆಯಂತೆ ನೋಡುತ್ತೇವೆ. ಅವನನ್ನು ಮುಗಿಸಿ, ಇವನನ್ನು ಸಾಯಿಸಿ ಎಂದು ಕೂಗುತ್ತೇವೆ. ಆದರೆ ಯುದ್ಧದ ಮುಂಚೂಣಿಯಲ್ಲಿ ನಿಂತು ಪ್ರಾಣ ಬಿಡುವವನಿಗೆ ಮಾತ್ರ ಗೊತ್ತು ಮರಣದ ಭೀಕರತೆ ಏನು ಎಂದು. ಬುದ್ಧ ಹೇಳುತ್ತಾರೆ, ಜಗತ್ತಿನಲ್ಲಿ ಅತಿದೊಡ್ಡ ಗೆಲುವು ಎಂದರೆ ನಿನ್ನ ಒಳಗಿರುವ ದ್ವೇಷವನ್ನು ಗೆಲ್ಲುವುದು. ಇನ್ನೊಬ್ಬನನ್ನು ಕೊಂದು ಪಡೆಯುವ ಗೆಲುವು ತಾತ್ಕಾಲಿಕ. ರಕ್ತದಿಂದ ರಕ್ತವನ್ನು ಎಂದಿಗೂ ತೊಳೆಯಲು ಸಾಧ್ಯವಿಲ್ಲ. ಯುದ್ಧವನ್ನು ಆರಾಧಿಸುವ ಸಮಾಜವು ಮೆಲ್ಲಗೆ ತನ್ನ ವಿನಾಶಕ್ಕೆ ತಾನೇ ಹಾದಿ ಮಾಡಿಕೊಳ್ಳುತ್ತಿದೆ. ನೀವು ಆರಿಸಿಕೊಳ್ಳಬೇಕಾದದ್ದು ಶಾಂತಿಯನ್ನೋ ಅಥವಾ ಸ್ಮಶಾನದ ಮೌನವನ್ನೋ? ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಆಯುಧಗಳು ಕೇವಲ ವಿನಾಶವನ್ನು ಮಾಡುತ್ತವೆ ಹೊರತು ಜೀವನವನ್ನು ಕಟ್ಟುವುದಿಲ್ಲ. ಬುದ್ಧನ ಈ ಎಚ್ಚರಿಕೆ ಇಂದಿನ ಸ್ವಾರ್ಥಿ ಜಗತ್ತಿಗೆ ಅತಿ ಮುಖ್ಯವಾಗಿದೆ. ಯುದ್ಧದಿಂದ ಎಂದಾದರೂ ಶಾಂತಿ ಬರಲು ಸಾಧ್ಯವೇ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.